Hi to everyone. I am Rangnath J, Assistant Professor, GLGC Tip 2. I am working as a Assistant Professor since last 3 years in the GLGC Tip 2. Today, I am going to explain a concept in financial decision that has been part of a syllabus of the Tumku University. In last class, we discussed on the ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಅದಿ ಕ್ಯಾಪಿಟಲ್ ಸ್ಟ್ರಕ್ಚರ್. ಲಾಸ್ಟ್ ಕ್ಲಾಸಲ್ಲಿ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಅಥವಾ ಪರಿಣಾಮವನ್ನು ಬೀರ್ತಕ್ಕಂಥ ಅಂಶಗಳ ಬಗ್ಗೆ ಗಮನಿಸಿದ್ವಿ. ಈ ಕ್ಲಾಸಲ್ಲಿ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಏನು ಅನ್ನೋದನ್ನು ಈ ಒಂದು ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್, ಎ ಫರ್ಮ್ ಶುಡ್ ಸೆಲೆಕ್ಟ್ ಸಚ್ ಫೈನಾನ್ಷಿಯಲ್ ಮಿಕ್ಸ್ ವಿಚ್ maximizes its value or shareholders' wealth long term. Theoretically, it is the capital structure at which the weighted average cost of capital is minimum, thereby maximizing the value of the firm. It means that a optimum capital structure is where capital mix is gives more value, more wealth to the shareholders in long term. We can say that where at which stage the weighted average cost of capital is minimum, that stage it is known as optimum capital structure. ಅಂದರೆ ಎಲ್ಲಿ ಶೇರ್ ಹೋಲ್ಡರ್ಸ್ ವೆಲ್ತನ್ನು ಶೇರ್ ಹೋಲ್ಡರ್ಸ್ ಆಸ್ತಿಯನ್ನು ಹೆಚ್ಚು ಮಾಡುತ್ತೋ ಆ ಒಂದು ಕ್ಯಾಪಿಟಲ್ ಸ್ಟ್ರಕ್ಚರನ್ನು, ಆ ಒಂದು ಕ್ಯಾಪಿಟಲ್ ಮಿಕ್ಸನ್ನು ನಾವೇಂತ ಕರಿಬೋದು ಅಂದರೆ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ಕರಿಬೋದು. ಅಂದರೆ ಈ ಫೈನಾನ್ಷಿಯಲ್ ಮಿಕ್ಸಲ್ಲಿ ಅಂದರೆ ಕ್ಯಾಪಿಟಲ್ ಮಿಕ್ಸ್ ಏನಿದೆಯಲ್ಲ, ಆ ಫೈನಾನ್ಸಿಂಗ್ ಮಿಕ್ಸು ದಟ್ ಗಿವ್ಸ್ ಮೋರ್ ವೆಲ್ತ್ ಟು ದಿ ಶೇರ್ ಹೋಲ್ಡರ್ಸ್. ಸೊ ಆ ಸ್ಟೇಜನ್ನು ನಾವು ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ಕರಿಬೋದು. ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕಾನ್ಸೆಪ್ಟ್, ಮೀನಿಂಗ್ ಆಫ್ ಕ್ಯಾಪಿಟಲ್ ಗೇರಿಂಗ್. Capital gearing refers to the ratio of debt of company as relative to the equities. Capital gearing represents the financial risk of a company. It is also referred to as the financial gearing or financial leverage. A company is said to have a high capital gearing if the company has a large debt as compared to its equity. So it shows that it is the relationship between the equity and the debts of the company. So where the company has high debts, at that stage it gearing is high. It gearing is high when company has more and more debt. ಯಾವಾಗ ಕಂಪನಿ ಹೆಚ್ಚು ಹೆಚ್ಚು ಸಾಲವನ್ನು ಹೊಂದಿರುತ್ತೋ, ಹೆಚ್ಚು ಹೆಚ್ಚು ಡೆಟ್ಟನ್ನು ರೈಸ್ ಮಾಡುತ್ತೋ, ಕ್ಯಾಪಿಟಲ್ ಅಂದರೆ ಓನರ್ಸ್ ಕ್ಯಾಪಿಟಲ್ಗಿಂತ ಡೆಟ್ ಜಾಸ್ತಿ ಇದ್ದಾಗ ಅದನ್ನು ನಾವು ಕ್ಯಾಪಿಟಲ್ ಗೇರಿಂಗ್ ಅಂತ ಕರಿತೇವೆ. ಅಂದರೆ ಈ ಕ್ಯಾಪಿಟಲ್ ಗೇರಿಂಗ್ ಶೋಸ್ ದಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ಡೆಟ್ ಆ್ಯಂಡ್ ದಿ ಈಕ್ವಿಟಿ, ಅಂದರೆ ಓನರ್ಸ್ ಈಕ್ವಿಟಿ ಮತ್ತು ಸಾಲದ ನಡುವೆ ಇರ್ತಕ್ಕಂಥ ಸಂಬಂಧವನ್ನು ಸೂಚಿಸ್ತಕ್ಕಂಥದ್ದಕ್ಕೆ ನಾವು ಕ್ಯಾಪಿಟಲ್ ಗೇರಿಂಗ್ ಅಂತ ಹೇಳ್ಬಿಟ್ಟು ಕರಿತೇವೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಲಿವರೇಜಸ್. ಲಿವರೇಜಸ್ ಈಸ್ ಆನ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಆಫ್ ಯೂಸಿಂಗ್ borrowed money, especially the use of various financial instruments or borrowed capital to increase the potential return of an investment. Leverage can also refer to the amount of debt a firm uses to finance assets. In financial analysis, the term leverage means influence of one financial factors or a variable of one financial factor over some other related financial factor. So after saying this meaning, after observing this meaning, we could understand that leverage can refer to the amount of debt a firm uses to finance its assets. ಅಂದರೆ ಲಿವರೇಜ್ ಅಂತಕ್ಕಂಥದ್ದು ಒಂದು ಸ್ಟ್ರಾಟಜಿ, ಒಂದು ತಂತ್ರಗಾರಿಕೆ. ಅಂದರೆ ಬಾರೋಡ್ ಮನಿ ಮತ್ತು ಅದ್ರ ಮೇಲೆ ಕೊಡ್ತಕ್ಕಂಥ ರಿಟರ್ನ್ಸನ್ನು ಬಳಸ್ಕೊಂಡು ಅದರ ವೇರಿಯೇಬಲ್ ಮೇಲೆ ಆ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸನ್ನು ಮತ್ತು ಆ ಒಂದು ಬಾರೋಡ್ ಮನಿ ಸ್ಟ್ರಾಟಜಿಯನ್ನು ಬಳಸ್ಕೊಂಡು ಆ ಪೊಟೆನ್ಷಿಯಲ್ ರಿಟರ್ನ್, ಇನ್ವೆಸ್ಟರ್ಸ್ನ ಪೊಟೆನ್ಷಿಯಲ್ ರಿಟರ್ನ್ಸನ್ನು ಹೇಗೆ ನಾವು ಜಾಸ್ತಿ ಮಾಡೋದು ಭವಿಷ್ಯದಲ್ಲಿ ಅಥವಾ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ವೆಸ್ಟರ್ಸ್ಗೆ
ಹೇಗೆ ಅವ್ರ ರಿಟರ್ನನ್ನು ರೈಸ್ ಮಾಡ್ಬೋದು ಅನ್ನೋದನ್ನು ಕಂಡಿಡ್ತಕ್ಕಂಥ ಸ್ಟ್ರಾಟಜಿಗೆ ನಾವು ಲಿವರೇಜ್ ಅಂತ ಕರಿತೇವೆ. ಇಟ್ ಸೇಸ್ ದಟ್ ಲುಕ್ ಅಟ್ ದಿ ಮೀನಿಂಗ್ ಇನ್ ಈ ಲಿವರೇಜ್ ಕ್ಯಾನ್ ಆಲ್ಸೋ ರೆಫರ್ಸ್ ಟು ದಿ ಅಮೌಂಟ್ ಆಫ್ ಡೆಟ್ ಎ ಫರ್ಮ್ ಯೂಸಸ್ ಟು ಫೈನಾನ್ಸ್ ಅಸೆಟ್ಸ್. ಅಂದರೆ ಡೆಟ್ ಟು ಫರ್ಮ್ ಟು ಯೂಸಸ್ ದಿ ಫೈನಾನ್ಸ್ ಅಸೆಟ್ಸ್. ಸೊ ಲಿವರೇಜ್ ಅಂದರೆ ಕಂಪನಿ ಪಡ್ಕೊಂಡಿರ್ತಕ್ಕಂಥ ಸಾಲ, ಅಸೆಟ್ಟನ್ನು ಪರ್ಚೇಸ್ ಮಾಡಲಿಕ್ಕೋಸ್ಕರ ಕಂಪ್ನಿ ಪಡ್ಕೊಂಡಿರ್ತಕ್ಕಂಥ ಸಾಲ ಮತ್ತು ಅದರ ಪರಿಣಾಮ ಓನರ್ಸ್ ಈಕ್ವಿಟಿ ಮೇಲೆ, ಓನರ್ಸ್ ಒಂದು ಪೊಟೆನ್ಷಿಯಲ್ ರಿಟರ್ನ್ ಮೇಲೆ ಹೇಗೆ ಭವಿಷ್ಯದ ಒಂದು ಅವರ ಡಿವಿಡೆಂಡ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಂಡಿರ್ತಕ್ಕಂಥ ಸ್ಟ್ರಾಟಜಿಗೆ ನಾವು ಲಿವರೇಜಸ್ ಅಂತ ಕರಿಬೋದು. ಇನ್ನು ಫೈನಾನ್ಷಿಯಲ್ ಅನಾಲಿಸಿಸಲ್ಲಿ ನೋಡೋದಾದರೆ ಅದರ್ ಟರ್ಮ್ ಒಂದು ಫೈನಾನ್ಷಿಯಲ್ ಫ್ಯಾಕ್ಟರ್ ಮತ್ತೊಂದು ಫೈನಾನ್ಷಿಯಲ್ ಫ್ಯಾಕ್ಟರ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದಕ್ಕೆ ನಾವು ಲಿವರೇಜ್ ಅಂತ ಹೇಳ್ಬಿಟ್ಟು ಕರಿತೇವೆ. ಫೈನಾನ್ಷಿಯಲ್ ಅನಾಲಿಸಿಸಲ್ಲಿ ಒಂದು ಫೈನಾನ್ಷಿಯಲ್ ಫ್ಯಾಕ್ಟರ್ ಮತ್ತೊಂದು ಫೈನಾನ್ಷಿಯಲ್ ಫ್ಯಾಕ್ಟರ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದನ್ನು ನಾವು ಪರಿಣಾಮವನ್ನು ಬೀರ್ತಕ್ಕಂಥದ್ದನ್ನು ನಾವು ಲಿವರೇಜ್ ಅಂತ ಕರಿತೇವೆ. ನೆಕ್ಸ್ಟ್, ಡೆಫಿನೇಷನ್ ಆಫ್ ಲಿವರೇಜಸ್. ಅಕಾರ್ಡಿಂಗ್ ಟು ಸೋಲಮನ್ ಎಜ್ರಾ, ಲಿವರೇಜ್ ಇಸ್ ದ ರೇಷಿಯೋ ಆಫ್ ರೇಟ್ ಆಫ್ ರಿಟರ್ನ್ ಆನ್ ಶೇರ್ ಹೋಲ್ಡರ್ಸ್ ಇಕ್ವಿಟಿ and the rate of return on total capitalization. So as per the Solomon Isra ಹೇಳೋ ಪ್ರಕಾರ, as per the Solomon Isra, leverage it is the ratio between the rate of return on the shareholders fund and the rate of return on total capital. ಅಂದರೆ ಶೇರ್ ಹೋಲ್ಡರ್ಸ್ ಅವರ ಆಗಿರ್ತಕ್ಕಂಥ ಬಂಡವಾಳದ ಮೇಲೆ ಅವ್ರಿಗೆ ಸಿಗ್ತಕ್ಕಂಥ ರಿಟರ್ನು, ಆಮೇಲೆ ಟೋಟಲ್ ಕ್ಯಾಪಿಟಲ್ ಮೇಲೆ ಸಿಗ್ತಕ್ಕಂಥ ರಿಟರ್ನ್ನ ಒಂದು ಮಧ್ಯದ ಸಂಬಂಧವನ್ನು ತಿಳಿಸ್ತಕ್ಕಂಥದ್ದಕ್ಕೆ ಲಿವರೇಜ್ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು ಸೋಲ್ಮನ್ ಇಸ್ರಾ ಹೇಳ್ತಾರೆ. ಅದೇ ರೀತಿ ಅಕಾರ್ಡಿಂಗ್ ಟು ಚಾರಿಟಿ ಅಂಡ್ ರಾಡನ್, ಲಿವರೇಜ್ ಇಸ್ ದಿ ಟೆಂಡೆನ್ಸಿ ಆಫ್ ದಿ ಪ್ರಾಫಿಟ್ ಫಾರ್ ಚೇಂಜ್ ಅಟ್ ದಿ ಫಾಸ್ಟರ್ ರೇಟ್ ದ್ಯಾನ್ ಸೇಲ್ಸ್. ಸೊ ಚಾರಿಟಿ ಮತ್ತು ರೋಡನ್ ಅವರು ಹೇಳೋ ರೀತಿಯಲ್ಲಿ ಲಿವರೇಜ್ ಅಂದರೆ ದ ಟೆಂಡೆನ್ಸಿ ಆಫ್ ಪ್ರಾಫಿಟ್ ಫಾರ್ ಚೇಂಜ್ ಅಟ್ ದಿ ಫಾಸ್ಟರ್ ರೇಟ್ ದ್ಯಾನ್ ದಿ ಸೇಲ್. ಅಂದರೆ ಪ್ರಾಫಿಟ್ ಸೇಲ್ಗಿಂತ ಹೇಗೆ ಹೆಚ್ಚು ಪ್ರಮಾಣಕಾರಿಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ, ಅದರ ಟೆಂಡೆನ್ಸಿ ಏನಿದೆ ಅದನ್ನು ತಿಳಿಸ್ತಕ್ಕಂಥದ್ದಕ್ಕೆ ಲಿವರೇಜ್ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು ಚಾರಿಟಿ ಮತ್ತು ರೋಡನ್ ಹೇಳ್ತಾರೆ. ನೆಕ್ಸ್ಟ್ ಕಾನ್ಸೆಪ್ಟನ್ನು ನೋಡೋದಾದರೆ ಟೈಪ್ಸ್ ಆಫ್ ಲಿವರೇಜಸ್. ಲಿವರೇಜಸಲ್ಲಿ 3 ಟೈಪ್ಸ್ ಇದೆ. ಒಂದು ಆಪರೇಟಿಂಗ್ ಲಿವರೇಜ್, ಎರಡನೇದು ಫೈನಾನ್ಷಿಯಲ್ ಲಿವರೇಜ್, ಮೂರನೇದು ಕಂಬೈನ್ಡ್ ಲಿವರೇಜ್. ದೇರ್ ಆರ್ 2 types in leverages: operating leverages, financial leverages and combined leverage. So let us look at the first type, that is operating leverage. Operating leverage refers to the use of fixed operating costs such as depreciation, insurance of assets, repairs and maintenance, property taxes, etc. in the operation of a firm, but it does not include interest on debt capital. Higher the proportion of fixed operating cost as compared to the variable cost, higher is the operating leverage and vice versa. So it says that it is the technique of use of fixed operating cost to check out the maximum return to the shareholders. So ಇಲ್ಲಿ ಆಪರೇಟಿಂಗ್ ಲಿವರೇಜ್ ಅಂದರೆ ಆಪರೇಟಿಂಗ್ ಲಿವರೇಜ್ ಕಂಡುಹಿಡಿಬೇಕಾದ್ರೆ ನಾವು ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟನ್ನು ಆಪರೇಟಿಂಗ್ ಲಿವರೇಜ್ ಕಂಡುಹಿಡಿಯಲಿಕ್ಕೆ ಬಳಸ್ತೇವೆ. ಸೊ ನಾವಿಲ್ಲಿ ಬಳಸ್ತಕ್ಕಂಥ ಪ್ರಾಫಿಟ್ ಯಾವುದು ಅಂದರೆ EBIT, ಮೀನ್ಸ್ ದಿ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಅಂದರೆ ಇಲ್ಲಿ ನಾವು ಆಪ್ರೇಟಿಂಗ್ ಲಿವರೇಜ್ ಅಂದರೆ ಆಪ್ರೇಟಿಂಗ್ ಪ್ರಾಫಿಟನ್ನು ರೈಸ್ ಮಾಡಲಿಕ್ಕೆ ಫಿಕ್ಸ್ಡ್ ಆಪ್ರೇಟಿಂಗ್ ಕಾಸ್ಟ್ ಆಗಿರ್ತಕ್ಕಂಥ ಡಿಪ್ರಿಷಿಯೇಷನ್ ಇರ್ಬೋದು, ಇನ್ಶೂರೆನ್ಸ್ ಅಸೆಟ್ ಇರ್ಬೋದು, ಮತ್ತು ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್, ಪ್ರಾಪರ್ಟಿ ಟ್ಯಾಕ್ಸಸ್, ಇಷ್ಟನ್ನು ನಾವು ಪ್ರಾಫಿಟನ್ನು ಕಂಡುಹಿಡಲಿಕ್ಕೆ ಅಂದರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಅಂತ ಕರಿತೀವಿ. ಅಂದರೆ ಫಿಕ್ಸ್ಡ್ ಕಾಸ್ಟನ್ನು ಡಿಡಕ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಬರ್ತಕ್ಕಂಥ ಪ್ರಾಫಿಟನ್ನು ಕಂಡುಹಿಡ್ಕೊಂಡು ಎಷ್ಟು ರಿಟರ್ನ್ ಆಗ್ಬೋದು, ಅದು ಆಪ್ರೇಟಿಂಗ್ ಲಿವರೇಜ್ ಏನಿದೆ ಅನ್ನೋದನ್ನು ಕಂಡುಹಿಡಲಿಕ್ಕೆ ನಾವು ಈ ಒಂದು ಆಪರೇಟಿಂಗ್ ಲಿವರೇಜ್ ಟೆಕ್ನಿಕನ್ನು ಬಳಸ್ತೇವೆ. ಸೊ ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್. ಸೊ ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜನ್ನು ಯಾವಾಗ ಕಂಡುಹಿಡಿತೇವೆ ಅಂದರೆ ವೆನ್ ದ ಇನ್ಫಾರ್ಮೇಷನ್ ವಿಚ್ ಆರ್ ಗಿವನ್ ಹ್ಯಾಸ್ ದಿ 2 years, ಅಂದರೆ 2 ವರ್ಷದ ಅಥವಾ 2 ಕಂಪನಿಗಳ ಮಾಹಿತಿಯನ್ನು ಕೊಟ್ಟಿದ್ದಾಗ ಆ ವೇಳೆಯಲ್ಲಿ ನಾವು ಕಂಡಿರ್ತಕ್ಕಂಥದ್ದು ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್. ಸೊ ಇಟ್ ಕ್ಯಾನ್ ಸೇಸ್ ದಟ್ ದಿ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ and taxes EBIT, that is changes with the increase or decrease in the sales volume.
Operating leverage is used to measure the effects of variation in sales volume on the level of EBIT. ಸೊ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇಲ್ಲಿ ಆಪರೇಟಿಂಗ್ ಲಿವರೇಜನ್ನು ಏನಕ್ಕೆ ಬಳಸ್ತೀವಿ ಅಂದರೆ ದಿ ಎಫೆಕ್ಟ್ ಆಫ್ ವೇರಿಯೇಷನ್, ಸೇಲ್ಸ್ ವೇರಿಯೇಷನ್ ಮತ್ತು EBIT ವೇರಿಯೇಷನಲ್ಲಿ ಆ ಒಂದು ಸೇಲ್ಸ್ ವ್ಯಾಲ್ಯೂ ಮತ್ತು EBITನಲ್ಲಿ ಆಗ್ತಕ್ಕಂಥ ವೇರಿಯೇಷನಿಂದ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕಂಡುಹಿಡಿಯಲಿಕ್ಕೋಸ್ಕರ ನಾವು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್. ನೆಕ್ಸ್ಟ್ ಒನ್, ಫೈನಾನ್ಷಿಯಲ್ ಲಿವರೇಜ್. Financial leverage is the primary concern with the financial activities which involves raising of funds from the sources for which a firm has to bear fixed charges such as interest expenses, loan fees, etc. These sources include long-term debt and preference share capital. Usually, financial leverage is primarily concerned with the financial activities. ಅಂದರೆ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಲೈಕ್ ದಿ ವಿಚ್ ಆರ್ ಬೇರಿಂಗ್ ದಿ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್, ಲೋನ್ ಫೀಸ್ ಲೈಕ್ ಲಾಂಗ್ ಟರ್ಮ್ ಡೆಟ್ಸ್ ಆರ್ ದಿ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್. ಅಂದರೆ ಈ ಫೈನಾನ್ಷಿಯಲ್ ಲಿವರೇಜು ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಲಾಂಗ್ ಟರ್ಮ್ ಏನಿದೆ ಡೆಟ್ಸ್, ಲಾಂಗ್ ಟರ್ಮ್ ಡೆಟ್ಸ್ ಲೈಕ್ ಡಿಬೆಂಚರ್, ಬಾಂಡ್ಸ್ ಆ್ಯಂಡ್ ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ನಾವು ಎಷ್ಟು ಪ್ರಾಫಿಟ್ಟಲ್ಲಿ ಎಷ್ಟು ಪ್ರಮಾಣದಲ್ಲಿ ಲಿವರ್ ಆಗ್ಬೋದು, ಎಷ್ಟು ಪ್ರಮಾಣದಲ್ಲಿ ಅದು ಪ್ರಾಫಿಟ್ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕಂಡಿಡ್ತಕ್ಕಂಥದ್ದು ಫೈನಾನ್ಷಿಯಲ್ ಲಿವರೇಜ್. ಸೊ ಡಿಗ್ರಿ ಆಫ್ ಫೈನಾನ್ಷಿಯಲ್ ಲಿವರೇಜ್ ವೆನ್ ದಿ 2 periods ಐಟಮ್ ಈಸ್ ಗಿವನ್. ಈ ಡಿಗ್ರಿ ಆಫ್ ಫೈನಾನ್ಷಿಯಲ್ ಲಿವರೇಜ್ ಅಥವಾ ಡಿಗ್ರಿ ಆಫ್ ಎನಿ ಲಿವರೇಜ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್ ವೆನ್ ದಿ information of 2 periods are given. Financial leverage is a measure of changes in operating profit or EBIT on the level of earning per share. So ಇಲ್ಲಿ ಫೈನಾನ್ಷಿಯಲ್ ಲಿವರೇಜ್ ಅಂದರೆ ಚೇಂಜಸ್ ಇನ್ ಆಪರೇಟಿಂಗ್ ಪ್ರಾಫಿಟ್ ಆರ್ EBIT and in the level of earning per share. So the changes between 2 periods on EBIT will be calculated in degree of financial leverage. So when we have to calculate the degree of financial leverage, there should be a 2 periods information of 2 periods. Next, combined leverage. Combined leverage is a leverage which refers to high profits due to fixed cost. It includes fixed operating expenses with fixed financial expenses. It indicates leverage benefits and risk which are in fixed quantity. Here sentence itself says that combined leverage andre it is the high profit due to high cost. It says that wherever high risk is combined or bound with it includes fixed operating expenses with fixed financial expenses. Fixed operating expenses ಆಗಲಿ ಹೇಳಿದಾಗೆ ಫಿಕ್ಸ್ಡ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಇರ್ಬೋದು, ಹಾಗೆ ಡಿಪ್ರಿಷಿಯೇಷನ್, ಇನ್ಶೂರೆನ್ಸ್. ಸೊ ಇವುಗಳು ಅದ್ರ ಜೊತೆ ಫಿಕ್ಸ್ಡ್ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಅಂದರೆ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಲೈಕ್ ಡೆಟ್ ಆ್ಯಂಡ್ ಬಾಂಡ್ಸ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್. ಸೊ ಇವುಗಳ ಮಧ್ಯದ ಒಂದು ಸಂಬಂಧವನ್ನು ತಿಳಿಸ್ತಕ್ಕಂಥ ಲಿವರೇಜ್ಗೆ ನಾವು ಕಂಬೈನ್ಡ್ ಲಿವರೇಜಸ್ ಅಂತ ಕರಿತೇವೆ. ಓಕೆ, ಡಿಗ್ರಿ ಆಫ್ ಕಂಬೈನ್ಡ್ ಲಿವರೇಜ್ means it is the leverage ratio that sums up the combined effect of the degree of operating leverage and degree of financial leverage as on the earning per share or EPS given a particular changes in shares. This ratio helps in ascertaining the best possible financial and operational leverage that is to be used in any firm or business. So the degree of combined leverage means it is the ratio. It shows the relationship between the operating leverage and the financial leverage. So that is known as the degree of combined leverage. Let us look on the formulae of leverages. Number 1, operating leverages. Operating leverage, the formula for this contribution divided by EBIT ಅಥವಾ S minus VC divided by EBIT. So here S means sales ಅಂತ, VC ಅಂದರೆ ವೇರಿಯಬಲ್ ಕಾಸ್ಟ್, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, ಆರ್ EBIT
plus FC, earning before interest and tax, plus fixed cost divided by EBIT, or operating profit plus FC divided by OP, operating profit divided by operating profit. ಸೊ ಇಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಅಂದ್ರೂ ಒಂದೇ, EBIT ಅಂದರೂ ಒಂದೇ. ನೆಕ್ಸ್ಟ್ ಫೈನಾನ್ಷಿಯಲ್ ಲಿವರೇಜ್ ಈಕ್ವಲ್ EBIT ಡಿವೈಡೆಡ್ ಬೈ PBT ಆರ್ EBT, ಅಥವಾ ಒನ್ ಮೋರ್ EBT ಪ್ಲಸ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ EBT. ಸೊ EBIT ಅಂದರೆ ಇಂಟ್ರೆಸ್ಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. PBT ಅಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆರ್ earning before tax, both are same. Combined leverage, the formula of combined leverage, contribution divided by EBT, or the combined leverage equal operating leverage into financial leverage. So degree of combined leverage is percentage of changes in EPS or EBT divided by percentage of changes in sales or contribution. So percentage of changes in EPS or EBT divided by percentage of changes in sales or contribution. Formula of degree of operating leverage. Degree of operating leverage formula. The operating leverage in a firm is calculated by using the following formula. Degree of operating leverage equal percentage changes in operating profit divided by percentage changes in sales, or contribution divided by EBIT, or sales minus variable cost divided by sales minus variable cost minus fixed cost. Formula of degree of financial leverage. Financial leverage na formula DFL equal percentage of changes in net income divided by percentage of changes in EBT. DFL, that is degree of financial leverage, equal EBIT divided by EBT. So here 2 years information ಕೊಟ್ಟಿದ್ದಾಗ, 2 years ಅಥವಾ 2 periods information ಕೊಟ್ಟಿದ್ದಾಗ ಡಿಗ್ರಿ ಆಫ್ ಫೈನಾನ್ಷಿಯಲ್ ಲಿವರೇಜ್ಗೆ ಫಾರ್ಮುಲಾ ಫಸ್ಟ್ ಒನ್ ಯಾವುದು ಅಂದರೆ ಪರ್ಸೆಂಟೇಜ್ ಆಫ್ ಚೇಂಜಸ್ ಇನ್ ನೆಟ್ ಇನ್ಕಮ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಆಫ್ ಚೇಂಜಸ್ ಇನ್ EBIT. ಸೊ ಈ ಥರ ಪರ್ಸೆಂಟೇಜ್ ಏನಿದೆಯಲ್ಲ, ಈ ಫಾರ್ಮುಲಾನ ಯಾವಾಗ ಅದು ಆಪರೇಟಿಂಗ್ ಲಿವರೇಜ್ ಆಗಿರ್ಬೋದು, ಫೈನಾನ್ಷಿಯಲ್ ಲಿವರೇಜ್ ಆಗಿರ್ಬೋದು, ಅಥವಾ ಕಂಬೈನ್ಡ್ ಲಿವರೇಜ್ ಆಗಿರ್ಬೋದು, ಇದನ್ನು ಯಾವಾಗ ಕಂಡುಹಿಡಿತೀವಿ ಅಂದರೆ 2 periods ಇನ್ಫಾರ್ಮೇಷನ್ ಕೊಟ್ಟಿದ್ದಾಗ, 1 ವರ್ಷದ ಅಥವಾ ಒಂದು ಪೀರಿಯಡ್ನ ಇನ್ಫಾರ್ಮೇಷನ್ ಕೊಟ್ಟಿದ್ದಾಗ ನಾವು ರೆಗ್ಯುಲರ್ ಫಾರ್ಮುಲಾವನ್ನು ಈ ಡಿಗ್ರಿ ಆಫ್ ರೆಸ್ಪೆಕ್ಟಿವ್ ಲಿವರೇಜಸ್ಗೆ ಬಳಸ್ತೇವೆ. ಸೊ ಫಾರ್ಮುಲಾ ಆಫ್ ಡಿಗ್ರಿ ಆಫ್ ಕಂಬೈನ್ಡ್ ಲಿವರೇಜ್. ಸೊ ವೆನ್ ದಿ two more years information is given, then percentage of changes in EPS divided by percentage of changes in sales. EPS ಅಂದರೆ earning per share ಅಂತ. ಸೊ ಕಂಬೈನ್ಡ್ ಲಿವರೇಜ್ ಆಲ್ರೆಡಿ ಆಪರೇಟಿಂಗ್ ಲಿವರೇಜ್ ಮತ್ತು ಫೈನಾನ್ಷಿಯಲ್ ಲಿವರೇಜ್ ಕಂಡುಹಿಡಿಯಲಿಕ್ಕೆ ಮಾಹಿತಿ ಕೊಟ್ಟಿದ್ದ ಅಂದಾಗ, ಸೊ ಈ ಫಾರ್ಮುಲಾನ ನೀವು ಬಳಸ್ಬೋದು. ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್ ಇಂಟು ಡಿಗ್ರಿ ಆಫ್ ಫೈನಾನ್ಷಿಯಲ್ ಲಿವರೇಜ್. ಸೊ ಹಾಗೆ ಸೊ ಚೇಂಜಸ್ ಇನ್ EPS ಆರ್ divided by EPS. Likewise, changes in sales divided by sales. So thank you one and all.